ಇದೆಲ್ಲ ಬೆಳವಣಿಗೆ ನಡುವೆ ರಾಜ್ಯದಲ್ಲಿ ಸರ್ಕಾರ ಉಳಿಯುತ್ತಾ ಬಿದ್ದೋಗುತ್ತಾ ಈ ಚರ್ಚೆ ಕೂಡ ಯಾವಾಗ ಉರುಳುತ್ತೋ ಅನ್ನೋ ಅನುಮಾನ ಮತ್ತೆ ಮತ್ತೆ ಶುರುವಾಗ್ತಿದೆ. ಇದಕ್ಕೆ ಕಾರಣ ಮಂಡ್ಯ ಶಾಸಕರು ಸಿಡಿಸಿರೋ ಹೊಸ ಬಾಂಬ್. ಏನು ಹೇಳಿದ್ರು ಮಂಡ್ಯ ಶಾಸಕರು ಕೇಳಿಸ್ಕೊಳ್ಳಿ ಈ ವರದಿಯಲ್ಲಿ. 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ. ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ಮಂಡ್ಯ ಶಾಸಕರ ಈ ಬಾಂಬ್ ಸಂಚಲನ ಸೃಷ್ಟಿಸಿದೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಹೌದು, ರಾಜ್ಯದಲ್ಲಿ ಸರ್ಕಾರ ಕೆಡುವುದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮೇಲೆ ಆಫರ್ ನೀಡಲಾಗ್ತಿದೆಯಂತೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟು 50 ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿದೆ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದ್ದಾರೆ. ಅಲ್ಲದೆ ತಮಗೂ ಅಪರಿಚಿತನೊಬ್ಬ ಫೋನ್ ಮಾಡಿದ್ದ ಎಂದಿದ್ದಾರೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ. ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ನೀನು ಈಗ ಯಾವನ ಗಿಡಿ ಅವ್ನು ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅದೇ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿರೋ ಸಚಿವ ಎಚ್ ಸಿ ಮಹದೇವಪ್ಪ, ಬಿಜೆಪಿಗರು ಎಲ್ಲಿ ತಮ್ಮ ಚಾಳಿ ಬಿಡ್ತಾರೆ ಹೇಳಿ ಅಂದ್ರು. ಇನ್ನು ಆಪರೇಷನ್ ಕಮಲ ಅನ್ನೋದೇನು ಹೊಸ ವಿಚಾರ ಅಲ್ಲ ಬಿಡ್ರಿ ಅಂತ ಲೇವಡಿ ಮಾಡಿದ್ರು. ಅದೇ ಅವ್ರು ಹೇಳಿದಾಗ ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ? ಅವ್ರಿಗೆಲ್ಲಿ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ, ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ? ಸೊ ಇಟ್ ಈಸ್ ದೇರ್ ಓಲ್ಡ್ ಪ್ರಾಕ್ಟೀಸ್. ಹಳೆ ಚಾಳಿ ಅಂತಾರೆ ನೋಡಿ, ಹಳೆ ಚಾಳಿನ ಮರುಗಿಸೋವಂಥದ್ದು, ಹಳೆ ಚಾಳಿನ ಮರುಗಿಸೋವಂಥದ್ದು. ಇವರ ಉದ್ದೇಶ ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವ ಇರಬೇಕು ಅಂತ ಬಯಸಲ್ಲ, ಜನಾದೇಶದ ಬಗ್ಗೆ ಅವ್ರಿಗೆ ಗೌರವ ವಿಧೇಯತೆ ಇಲ್ಲ. ಅತ್ತ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಬಿಜೆಪಿಯವರಿಗೆ 100 ಕೋಟಿ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಈ ಆಪರೇಷನ್ಗೆಲ್ಲ ಕೇಂದ್ರ ಸರ್ಕಾರವೇ ಸ್ಪಾನ್ಸರ್ಶಿಪ್ ನೀಡ್ತಾ ಇದೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದೆ. ಇವತ್ತು ಮೋದಿ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತಕ್ಕಂಥದ್ದು ಭಾಳ ಎಲ್ಲ ಕಡೆ ಮಾತಾಗ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಸಂಗ್ರಹ ಆಗ್ತಾ ಇದೆ, ಹಣ ಎಲ್ಲಿಂದ ಬರ್ತಾ ಇದೆ? ಒಬ್ಬೊಬ್ಬ MLAಗೆ 100 ಕೋಟಿ ಅಂದರೆ ಹಣ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆಯಲ್ಲ, ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಆಪರೇಷನ್ ಕಮಲದ ಸುದ್ದಿ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡ್ಬೇಕು. ಖುಷ್ವಂತ್ ಜೊತೆ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಹಾಸನ. 2007ರಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆಗಿದೆ ಎನ್ನಲಾದ ಹಗರಣ ಇದು. ಗಣಿ ಗುತ್ತಿಗೆ ನೀಡುವ ಸಂದರ್ಭದಲ್ಲಿ ಅಕ್ರಮ ಎಸಗಿದ್ದಾರೆ ಕುಮಾರಸ್ವಾಮಿ ಅವರು. ಲೋಕಾಯುಕ್ತ SITಯಲ್ಲಿ ತನಿಖೆ ಆಗ್ತಾ ಇದೆ ಪ್ರಕರಣ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ SIT, ಲೋಕಾಯುಕ್ತ SIT ರಾಜ್ಯಪಾಲರ ಹತ್ತಿರ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರಾ ಕುಮಾರಸ್ವಾಮಿ ಅವರು? ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಈ ಕಂಪನಿಗೆ ಗಣಿ ಗುತ್ತಿಗೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ವಿವಾದ ಇದೆ. ಗಣಿ ಗುತ್ತಿಗೆಯನ್ನ ಪಡೆದ ಕಂಪನಿ ಅಸ್ತಿತ್ವದಲ್ಲೇ ಇರಲಿಲ್ಲ ಅನ್ನೋದು ವಾದ. ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಾಗಲಿ ನೋಂದಣಿ ಆಗದ ಸಂಸ್ಥೆ ಇದು. ಮಹಾರಾಷ್ಟ್ರದ MST, ಕರ್ನಾಟಕದ KST ನಂಬರ್ ಇರಲಿಲ್ಲ ಈ ಕಂಪನಿಗೆ. ಎರಡೂ ರಾಜ್ಯಗಳಲ್ಲೂ ಕೂಡ ತೆರಿಗೆ ಸಂಖ್ಯೆ ಇಲ್ಲದ ಕಂಪನಿಗೆ ಗುತ್ತಿಗೆ ನೀಡಿದ್ರು ಅನ್ನೋ ಆರೋಪ ಕುಮಾರಸ್ವಾಮಿ ಅವರ ಮೇಲೆ. ಕಂಪನಿ ದೇಶದ ಎಲ್ಲಿಯೂ ಕೂಡ ಬ್ಯಾಂಕ್ ಖಾತೆಯನ್ನ ಕೂಡ ಹೊಂದಿಲ್ಲ. ಗಣಿಗಾರಿಕೆ ಅನುಭವವಿಲ್ಲದ ಕಂಪನಿಗೆ ಭೂಮಿಯನ್ನ ಮಂಜೂರು ಮಾಡಿದ್ರು ಅನ್ನೋ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ. ತನ್ನ ಕಚೇರಿ ಇದೆ ಅಂತ ಹೇಳಿ ಈ ಸಂಸ್ಥೆ, ಈ ಸಾಯಿ ವೆಂಕಟೇಶ್ವರ ಮಿನರಲ್ ಸಂಸ್ಥೆ ತನ್ನದೊಂದು ಕಚೇರಿ ಇದೆ ಅಂತ ಹೇಳಿ ಸುಳ್ಳು ದಾಖಲೆಯನ್ನ ಕೊಟ್ಟಿತ್ತು ಅನ್ನೋ ಆರೋಪ ಇದೆ. ಅಸ್ತಿತ್ವದಲ್ಲೇ ಇಲ್ಲದ ಕಂಪನಿಗೆ ಅಡ್ರೆಸ್ ಎಲ್ಲಿ ಬರುತ್ತೆ? ಜಮೀನು ಮಂಜೂರಿನ ವೇಳೆ ನಿಯಮ ಉಲ್ಲಂಘನೆ ಮಾಡಿಬಿಟ್ಟಿದ್ರು ಅಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು.
ಕೇಂದ್ರ ಸರ್ಕಾರದ ಖನಿಜ ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಿದ್ರು ಅನ್ನೋ ಆರೋಪ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ತನಿಖೆ ಬಹುತೇಕ ಮುಗಿದಿದೆ. ಚಾರ್ಜ್ ಶೀಟ್ ಸಲ್ಲಿಸಬೇಕು, ಇದಕ್ಕೆ ಅನುಮತಿ ಬೇಕು ಅಂತ ಹೇಳಿ ಲೋಕಾಯುಕ್ತ SIT ರಾಜ್ಯಪಾಲರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಇದೇ ವಿಚಾರವನ್ನ ಇದೀಗ ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ವಿರುದ್ಧದ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಕುಮಾರಸ್ವಾಮಿ ಅವರ ವಿರುದ್ಧದ ದಾಖಲೆಗಳ ಸಂಗ್ರಹಕ್ಕೆ ಇಳಿದಿದೆಯಾ ಕಾಂಗ್ರೆಸ್ ಪಕ್ಷ? ಅನುಮಾನ ಬಲವಾಗ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಪಕ್ಷ ದಾಖಲೆಗಳನ್ನು ಸಂಗ್ರಹ ಮಾಡ್ತಿದೆಯಂತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಸಂದರ್ಶನ ಕೊಟ್ಟರು ಕುಮಾರಸ್ವಾಮಿ ಅವರು, ಸುದೀರ್ಘ ಸಂದರ್ಶನ. ಅಲ್ಲೂ ಕೂಡ ಹೇಳಿದ್ರು, ವಿರೋಧ ಪಕ್ಷ ಅಂತ ಬಂದ ತಕ್ಷಣ ಕಾಣ್ತಾ ಇರೋದು ನಾನೊಬ್ಬನೇ, ನನ್ನ ವಿರುದ್ಧವಾಗಿಯೇ ಹಳೆ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡ್ತಿದ್ದಾರಂತೆ ಕಾಂಗ್ರೆಸ್ನವರು. ಮಾಡಲಿ, ಆಲ್ ದಿ ಬೆಸ್ಟ್. ಕುಮಾರಸ್ವಾಮಿ ಅವರ ಮಾತಿದು. ಪ್ರಾಸಿಕ್ಯೂಷನ್ಗೆ ಕೊಡ್ತಿದ್ದಂತೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು. ಸುದ್ದಿಗೋಷ್ಠಿಯಲ್ಲಿ ಸಹಿ ನನ್ನದಲ್ಲ ಅಂತ ಹೇಳಿದರು. ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಏನು SIT ಅವರು ರಾಜಭವನಕ್ಕೆ ಹೋದ್ರು, ಆಗಲೇ ಸುದ್ದಿಗೋಷ್ಠಿ ನಡೆಸಿದ್ರು ಕುಮಾರಸ್ವಾಮಿ ಅವರು. ಮಾಡಿ ಆ ಪೇಪರ್ಸ್ ಏನು ಇವಾಗ ವೈರಲ್ ಆಗ್ತಾ ಇದೆ, ಅಲ್ಲಿ ಕುಮಾರಸ್ವಾಮಿ ಅವರೇ ಬರೆದು ಕೊಟ್ಟಿದ್ದಾರೆ, ಸಹಿ ಹಾಕಿ ಕೊಟ್ಟಿದ್ದಾರೆ ಗಣಿಗುತ್ತಿಗೆಗೆ ಅಂತ ಹೇಳಲಾಗ್ತಾ ಇದೆ. ಆ ಸಹಿ, ಆ ಕೈ ಬರಹ ನನ್ನದಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತ್ರವಲ್ಲ, ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲೂ ಕೂಡ ಅದೇ ಮಾತು. ಇದೇ ಮಾತನ್ನು ಆಧರಿಸಿ ಕಾಂಗ್ರೆಸ್ ಇದೀಗ ದಾಖಲೆ ಸಂಗ್ರಹ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಹಗರಣಕ್ಕೆ ಸಂಬಂಧಪಟ್ಟಂತೆ 2007ರಿಂದ ಇಲ್ಲಿವರೆಗೂ ಇರುವ ದಾಖಲೆಗಳನ್ನು ಸಂಗ್ರಹ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಬಹಳ ಮುಖ್ಯವಾಗಿ 2015ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್, ಖುದ್ದು ಕುಮಾರಸ್ವಾಮಿ ಅವರೇ ಕೋರ್ಟ್ಗೆ ಸಲ್ಲಿಸಿರುವ ದಾಖಲೆ, ಅದನ್ನ ಸಂಗ್ರಹ ಮಾಡಿದೆ ಕಾಂಗ್ರೆಸ್ ಪಕ್ಷ. ಆ ಅಫಿಡವಿಟ್ನಲ್ಲಿ ಕುಮಾರಸ್ವಾಮಿ ಅವರು ಸಹಿ ನನ್ನದೇ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಯುಮೆಂಟ್ ಪ್ರಕಾರ, ಅಫಿಡವಿಟ್ನ ಪ್ರಕಾರ ಕುಮಾರಸ್ವಾಮಿಯವರು 2015ರಲ್ಲೇ ಹೇಳಿದ್ರಂತೆ ಆ ಸಹಿ, ಕೈ ಬರಹ ನಂದೇ ಅಂತ. ಕಾಂಗ್ರೆಸ್ನವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಸಂಗ್ರಹಿಸಿದ್ದಾರೆ. ನಾನೇ ಕಂಪನಿಗೆ ಲೀಸ್ ಕೊಟ್ಟಿದ್ದೆ. ಈ ಅಫಿಡವಿಟ್ ಅನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರನ್ನ ಕಟ್ಟಾಕ್ಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಸಹಿ ಸಹ ಕುಮಾರಸ್ವಾಮಿ ಅವರದ್ದೇ ಹೌದಾ ಅಲ್ವಾ, ಇದ್ರ ಬಗ್ಗೆ FSL ವರದಿ ಕೂಡ ಉಲ್ಲೇಖ ಇದೆ. ಅದು ನನ್ನ ಸಹಿ ಅಲ್ಲ, ಅದು ಫೋರ್ಜರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಈ ಮಾತುಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಕೇಸ್ ಕಂಪ್ಯಾರಿಸನ್ ಮಾಡಿಬಿಡೋಣ. ಕುಮಾರಸ್ವಾಮಿ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಕೇಸ್ ಏನು, ಹಾಗೆ ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಇರುವ ಮೂಡಾ ಕೇಸ್ ಏನು, ಎರಡೂ ಕೂಡ ರಾಜ್ಯಪಾಲರ ಅಂಗಳವನ್ನು ತಲುಪಿ ಒಂದು ಆಚೆ ಬಂದಿದೆ, ಒಂದು ಇನ್ನೂ ಕೂಡ ಅಲ್ಲೇ ಇದೆ. ಏನೇನು ಆರೋಪ ಇದೆ, ಇಲ್ಲಿವರೆಗೂ ಏನೇನು ಡೆವಲಪ್ಮೆಂಟ್ ಆಗಿದೆ ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿರೋದು ಅಕ್ರಮವಾಗಿ ಕಂಪನಿಗೆ ಗಣಿಗುತ್ತಿಗೆ ನೀಡಿದ್ರು ಅನ್ನೋ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಮೂಡಾದಿಂದ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ 14 ಸೈಟ್ಗಳನ್ನು ಪಡೆದುಕೊಂಡ್ರು ಅನ್ನೋ ಆರೋಪ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ನಾವು ಗಮನಿಸೋದೇ ಆದರೆ 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿ ಪರವಾಗಿ ನಿರ್ಣಯವನ್ನ ಕೈಗೊಂಡ್ರು ಅನ್ನೋ ಆರೋಪ. ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ 2021ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಪತ್ನಿ ಹೆಸರಿಗೆ ಸೈಟನ್ನು ಪಡೆದುಕೊಂಡ್ರು ಅನ್ನೋ ಆರೋಪ. 2001ರಲ್ಲಿ ಕುಮಾರಸ್ವಾಮಿ ಅವರ ಪ್ರಕರಣವನ್ನು TJ ಅಬ್ರಹಂ ಮುನ್ನೆಲೆಗೆ ತಂದರು, ದೂರನ್ನು ನೀಡಿದ್ರು. ಅದೇ TJ ಅಬ್ರಹಂ 2024ರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ದೂರನ್ನು ನೀಡಿದ್ದಾರೆ. ಸಾಮ್ಯತೆ ಇದು ಎರಡು ಪ್ರಕರಣಗಳಲ್ಲೂ. ದೂರುದಾರರೊಬ್ಬರೇ TJ ಅಬ್ರಹಂ. ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ IPC ಸೆಕ್ಷನ್ ಅಡಿಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿಯೂ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ದೂರು ನೀಡಲಾಗಿದೆ. ತನಿಖೆ ಅಂತ್ಯ ಆಗಿದೆ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತನಿಖೆ ನಡೆಸಲಿಕ್ಕೇನೆ ಅನುಮತಿಯನ್ನ ಕೇಳಲಾಗಿದೆ ರಾಜ್ಯಪಾಲರ ಬಳಿಯಲ್ಲಿ. ಇನ್ನು ರಾಜ್ಯಪಾಲರು ಕುಮಾರಸ್ವಾಮಿ ಅವರ ವಿಚಾರವನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ. ಇಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಇದೆ. ಆ ರಿಟ್ ಅರ್ಜಿಯ ಇತ್ಯರ್ಥ ಯಾವ ರೀತಿ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ FIR ದಾಖಲಾಗುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ಇನ್ನು ಕೋರ್ಟ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ 3 ತಿಂಗಳಲ್ಲಿ ತನಿಖೆ ಮುಗಿಸಿ ರಿಪೋರ್ಟ್ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಹೇಳಿತ್ತು. ಇದೀಗ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ವಿರುದ್ಧವೇ ಕಾನೂನು ಸಮರವನ್ನ ಸಾರ್ತಾ ಇದ್ದಾರೆ. ಇದಿಷ್ಟು ಕುಮಾರಸ್ವಾಮಿ ಅವರ ಪ್ರಕರಣ, ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್.